ನಮ್ಮ ಟ್ರೆಂಡ್ ಮೇಳಕ್ಕೆ ಸ್ವಾಗತ. ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆ ಏನಾಗಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಸಂಚಿಕೆ ಶುರುವಿನಲ್ಲಿ ಮೀನಾ ಅವರು ನೀರು ತರೋಕ್ಕೆ ಅಂತ ಹೇಳ್ಬಿಟ್ಟು ಕೊಳದ ಹತ್ರ ಹೋಗಿರ್ತಾರೆ. ಆಗ ರೋಹಿಣಿ ಅವ್ರನ್ನ ನೋಡಿಬಿಟ್ಟು ಅವ್ರ ಗಂಡನ ಶ್ರಾದ್ದ ಮಾಡ್ತಾ ಇರೋದನ್ನ ನೋಡಿಬಿಟ್ಟು ಅವ್ರ ತಾಯಿ ಬೇರೆ ನನ್ನ ಮಗಳು ರೋಹಿಣಿ ಅಂತ ಹೇಳ್ಬಿಟ್ಟು ಕಲ್ಯಾಣಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಆ ವಿಷಯ ಮೀನಾ ಅವ್ರಿಗೆ ಗೊತ್ತಾಗುತ್ತೆ. ಅದನ್ನು ನೆನೆಸ್ಕೊಂಡು ನೀರು ತಗೊಂಡು ಬರ್ತಾ ಇರ್ತಾರೆ. ಆಗ ಈ ಕಡೆ ಇಲ್ಲಿ ಮನೆ ಹತ್ರ ಶ್ರುತಿ ಮತ್ತು ಶಾಂತಿಯವರು ಯಾಕಿನ್ನ ಬಂದಿಲ್ಲ ಮೀನಾ ಅವರು ರೋಹಿಣಿ ಅಂತ ಹೇಳ್ಬಿಟ್ಟು ಕಾಯ್ತಾ ಇರ್ತಾರೆ. ಮೀನಾ ಅವರು ನೀರು ತುಂಬಿಕೊಂಡು ರೋಡಲ್ಲಿ ಬರುವಾಗ ನದಿ ಹತ್ರ ಆಗಿದ್ದ ಘಟನೆನ ನೆನಪು ಮಾಡ್ಕೊಂಡು ಬರ್ತಾ ಇರ್ತಾರೆ. ಆಗ ಅಷ್ಟರಲ್ಲಿ ಮನೆ ಹತ್ರ ಬಂದಾಗ ಶಾಂತಿಯವರು ಯಾಕೆ ಇಷ್ಟೊತ್ತಾಯಿತು ಅಂತ ಹೇಳ್ಬಿಟ್ಟು ಮೀನಾ ಅವ್ರನ್ನ ಕೇಳ್ತಾರೆ. ಆಗ ಮೀನಾ ಹೇಳ್ತಾರೆ, ಇಲ್ಲ ಅತ್ತೆ, ಅಲ್ಲಿ ತುಂಬಾ ಜನ ಇದ್ದರು ಅಂತ ಹೇಳ್ತಾರೆ. ಆಗ ಶಾಂತಿಯವರು, ಇಲ್ಲ ಇವತ್ತು ಅಮಾವಾಸ್ಯೆ ಅಲ್ವಾ, ಹಂಗಾಗಿ ಅದಕ್ಕೆ ಇವತ್ತು ತುಂಬಾ ಶ್ರಾದ್ದಗಳು ಮಾಡ್ತಾ ಇರ್ತಾರೆ, ಹಂಗಾಗಿ ಜಾಸ್ತಿ ಜನ ಇರ್ತಾರಲ್ವ, ಬೇಗ ಬರಬೇಕಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಆಗ ಶ್ರುತಿ ಅವರು, ಬನ್ನಿ ಬೇಗ ಒಳಗಡೆ, ಬಿಸಿಲಿದೆ ತುಂಬ ಅಂತ ಹೇಳ್ಬಿಟ್ಟು ರೋಹಿಣಿ ಅವರು ಮತ್ತು ಮೀನಾ ಅವ್ರನ್ನ ಕರೀತಾ ಇರ್ತಾರೆ. ಬಿಂದಿಗೆ ಇಸ್ಕೊಳೋದಕ್ಕೆ ಅಂತ ಹೇಳ್ಬಿಟ್ಟು ಶ್ರುತಿ ಅವರು ಹೋಗ್ತಾರೆ. ಆಗ ಬೇಡ ಶ್ರುತಿ, ನಾನೇ ತೊಗೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಮೀನಾ ಅವರು ತುಂಬಾ ಹಿಂದೆ ಆಗಿದ್ದ ಘಟನೆನ, ಅಲ್ಲಾಗಿದ್ದ ಘಟನೆ, ನದಿ ಹತ್ರ ಆಗಿದ್ದ ಘಟನೆನ ತುಂಬಾ ನೆನಪು ಮಾಡ್ಕೋತಾ ಇರ್ತಾರೆ. ಕಲ್ಯಾಣಿ ಅವ್ರ ಅಮ್ಮ ಮತ್ತು ಮಗ ಕ್ರಿಶ್ ಅಂತ ಎಲ್ಲ ವಿಷಯನೂ ಗೊತ್ತಾಗಿದೆ ಅಂತ ಹೇಳ್ಬಿಟ್ಟು ಮೀನಾ ಅವ್ರಿಗೆ ತುಂಬಾ ಬೇಜಾರು ಮಾಡ್ಕೊತಾ ಇರ್ತಾರೆ. ಅಲ್ಲೇ ಇದ್ದ ರೋಹಿಣಿ ಅವ್ರನ್ನ ಶಾಂತಿ ಅವ್ರು ನೋಡಿಬಿಟ್ಟು, ಏನಾಯ್ತಮ್ಮ ರೋಹಿಣಿ, ತುಂಬಾ ಸಪ್ಪಗಿದೆಯಾ, ಮುಖ ಎಲ್ಲ ಬಾಡೋಗಿದೆ, ಮನೋಜ ಬೇರೆ ಹೇಳ್ತಾ ಇದ್ದ ನಿನಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು, ಇಲ್ಲಿ ವಾತಾವರಣ ಮತ್ತು ಊಟ ತಿಂಡಿ ನಿನಗೆ ಸೆಟ್ ಆಗ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಶಾಂತಿ ಅವರು ರೋಹಿಣಿನ ಕೇಳ್ತಾ ಇರ್ತಾರೆ. ರೋಹಿಣಿ ಅವರು, ಹೌದು ಅತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಶಾಂತಿಯವರು, ಏನಮ್ಮ ತಿಂದೆ ಅಂಥದ್ದು, ಈ ಹಳ್ಳಿಯಲ್ಲಿ ಏನು ಸಿಗುತ್ತೆ ಅಂತ ಜೀರ್ಣ ಆಗದಿದ್ದ ವಸ್ತುಗಳು, ಆಹಾರ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾರೆ. ಅಲ್ಲೇ ಇದ್ದ ಮೀನವರು ಅದನ್ನೆಲ್ಲ ಕೇಳಿಸ್ಕೊತಾ, ಹೌದು ಅತ್ತೆ, ತುಂಬ ಜೀರ್ಣ ಆಗದಿದ್ದಂಥದ್ದೇ ತಿಂದಿದ್ದಾರೆ ಅಂತ ಹೇಳ್ಬಿಟ್ಟು ಜೋರು ಧ್ವನಿಯಲ್ಲಿ ಹೇಳ್ತಿರುವಾಗ ಶಾಂತಿಯವರು, ಏನು ಹೇಳಿದೆ ಮೀನಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಅದೇ ಅತ್ತೆ, ಜೀರ್ಣ ಎಲ್ಲೋ ಆಗ್ತಾ ಇಲ್ಲ ಅವ್ರಿಗೆ, ಈ ವಾತಾವರಣ ಸೆಟ್ ಆಗಿಲ್ಲ, ಹಂಗಾಗಿ ಏನೋ ಆಹಾರದಲ್ಲಿ ಏನೋ ಇನ್ಫೆಕ್ಷನ್ ಆಗಿರ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಮೀನಾ ಅವರು. ಆದರೂ ಶಾಂತಿಯವ್ರು ಸುಮ್ಮನೆ ಇರಲ್ಲ. ಯಾಕೆ ರೋಹಿಣಿ ಮತ್ತು ಮೀನಾ ಯಾಕೆ ಈ ರೀತಿ ಇದ್ದೀರಾ, ಮುಖ ಸಪ್ಪೆ ಮಾಡ್ಕೊಂಡಿದ್ದೀರಾ, ರೋಹಿಣಿ ಹೇಳಮ್ಮ, ಏನಾದರೂ ಈ ಹೂ ಕೊಟ್ಟವಳು ನೀನೇನಾದರೂ ಅಂದ್ಲಾ, ಏನಾದರೂ ಜಗಳ ಮಾಡ್ಕೊಂಡ್ರಾ ಅಲ್ಲಿಂದ ಬರುವಾಗ ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡಿ ಕೇಳ್ತಿರುವಾಗ ರೋಹಿಣಿಯವರು, ಇಲ್ಲ ಅತ್ತೆ, ಆ ರೀತಿ ಏನಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಇಲ್ಲ ಅತ್ತೆ, ನನಗೊಂದು ಸ್ವಲ್ಪ ತುಂಬಾ ತಲೆನೋವ್ತಾ ಇದೆ ಈ ಬಿಸಿಲಿಗೆ, ಹಾಗಾಗಿ ನಾನು ಸ್ವಲ್ಪ ರೆಸ್ಟ್ ಮಾಡ್ಕೋತೀನಿ ಅಂತ ಹೇಳ್ತಾ ಇರ್ತಾರೆ ರೋಹಿಣಿ ಅವರು. ಆಗ ನೀನೇನೋ ತಲೆನೋವು ಅಂತ ಹೇಳ್ತಾ ಇದೀಯಾ, ಈ ಮೀನಾ ಯಾಕೆ ಈ ರೀತಿ ದೆವ್ವ ಹಿಡ್ದವ್ರ ಥರ ನಿಂತಿದ್ದಾಳೆ ಅಂತ ಹೇಳ್ಬಿಟ್ಟು ಶಾಂತಿ ಅವರು ಕೇಳ್ತಾ ಇರ್ತಾರೆ. ಮೀನಾ ಅವರು, ಇಲ್ಲ ಅತ್ತೆ, ಆ ದೆವ್ವಕ್ಕಿಂತ ಭಯಂಕರವಾಗಿರೋರನ್ನ ನಾನು ನೋಡಿಬಿಟ್ರೆ ತುಂಬಾ ದೆವ್ವ ಬಡ್ದವ್ರ ಥರ ನಾವೂ ಅದೇ ರೀತಿ ಆಗಿಬಿಡ್ತೀವಿ, ಅದಕ್ಕೆ ನಾನು ಆ ರೀತಿ ನಿಂತಿದ್ದೀನಿ ಅಂತ ಹೇಳ್ಬಿಟ್ಟು ಶಾಂತಿ ಅವ್ರಿಗೆ ಹೇಳ್ತಾ ಇರ್ತಾರೆ ಮೀನಾ ಅವರು. ಏನೇ ಅದು ಮೀನಾ, ಹುಚ್ಚುಚ್ಚಾಗಿ ಮಾತಾಡ್ತಾ ಇದೀಯಾ, ಅಮ್ಮ ಹೋಗ್ಲಿ ಬಾರೆ ರೋಹಿಣಿ, ಒಳಗೋಗೋಣ ಬಾ, ಇವಳು ಏನಾದರೂ ಮಾಡ್ಕೊಳ್ಳಿ, ಹುಚ್ಚುಚ್ಚಿ ಥರನಾದರೂ ಮಾತಾಡ್ಕೊಳ್ಳಿ, ಏನಾದರೂ ಮಾಡಲಿ, ಬಾಮ್ಮ ರೋಹಿಣಿ ನಾವು ಒಳಗೋಗೋಣ ಅಂತ ಹೇಳ್ಬಿಟ್ಟು ರೋಹಿಣಿ ಅವ್ರನ್ನ ಕರ್ಕೊಂಡು ಶಾಂತಿ ಅವರು ಮನೆ ಒಳಗಡೆ ಹೋಗ್ತಾರೆ. ಆಗ ನಿಧಾನವಾಗಿ ಮೀನಾ ಅವರು ಒಳಗೆ ಬರ್ತಾರೆ. ಆಗ ಸೂರ್ಯ ಅವರು ನೋಡಿಬಿಟ್ಟು, ಎಲ್ಲೇ ಹೋಗಿದ್ದೆ ಮೀನಾ, ಇಷ್ಟೊಂದು ಲೇಟ್ ಆಯಿತು, ನಾನು ಹೇಳಿದರೆ ನಾನೇನಾದರೂ ಹೋಗಿ ತೊಗೊಂಬರ್ತಾ ಇದ್ನಲ್ಲ ಅಂತ ಹೇಳ್ಬಿಡ್ತಿದ್ರು. ಆಗ ಮೀನಾ ಅವ್ರು ಹೇಳ್ತಾರೆ, ಇಲ್ಲ ರೀ, ನೀವು ಹೋಗಿದ್ರೆ ತುಂಬಾ ದೊಡ್ಡ ಇದಾಗ್ತಾಯಿತ್ತು, ಹಂಗಾಗಿ ನಾನೇ ಹೋಗಿ ತೊಗೊಂಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಒಗಟೊಗಟಾಗಿ ಹೇಳ್ತಾ ಇರ್ತಾರೆ ಮಾತಲ್ಲಿ. ಸೂರ್ಯನ ಹತ್ರ ಮಾತಾಡ್ಬಿಟ್ಟು ಮೀನಾ ಅವರು ಅಲ್ಲಿ ನದಿ ಹತ್ರ ಆಗಿರೋ ಘಟನೆನ ಕಲ್ಯಾಣಿ ಅವರು ನಿಜಾನ ತುಂಬಾ ನೆನಪು ಮಾಡ್ಕೋತಾ ಇರ್ತಾರೆ. ಕಲ್ಯಾಣಿ ರೋಹಿಣಿ ಅವರು ಯಾವ ರೀತಿ ತನ್ನ ಎದುರಿಸ್ಬಿಟ್ಟು ಬಾಯಿ ಮುಚ್ಚಿಸಿದ್ದಾರೆ ನನ್ನನ್ನು, ನಾನು ಸತ್ತೋಗ್ಬಿಡ್ತೀನಿ, ನಾನು ಕ್ರಿಶು ಸತ್ತೋಗ್ಬಿಡ್ತೀವಿ, ನೀನೇನಾದರೂ ಮನೇಲಿ ಎಲ್ಲರಿಗೂ ನಿಜ ಹೇಳ್ಬಿಟ್ರೆ ನಾವಿಬ್ಬರು ಸತ್ತೋಗ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ತುಂಬಾ ಎದುರಿಸ್ಬಿಟ್ಟು ಮೀನಾ ಅವ್ರನ್ನ, ಮನೆಯಲ್ಲಿ ನಿಜ ಹೇಳಲಿಲ್ಲ ಅಂತಂದರೆ ನಾನು ಬರ್ತೀನಿ ಮನೆಗೆ, ಬದುಕ್ತೀನಿ ಅಂತ ಹೇಳ್ಬಿಟ್ಟು ಮೀನಾ ಅವ್ರನ್ನ ಒಪ್ಪಿಸ್ತಾರೆ. ಕಲ್ಯಾಣಿ ಅವ್ರ ತಾಯಿ ಸಹ ನನ್ನ ಮಗಳನ್ನ ಉಳಿಸ್ಕೊಡಮ್ಮ ಅಂತ ಹೇಳ್ಬಿಟ್ಟು ಮೀನಾ ಅವ್ರ ಹತ್ರ ಅಂಗ್ಲಾಚಿ ಬೇಡ್ಕೊಂಡಿದ್ದಕ್ಕೆ ಮೀನಾ ಅವರು ಒಪ್ಕೊಂಡು ತನ್ನ ಮಗಳನ್ನ ಉಳಿಸ್ಕೊತಾರೆ. ನಾನು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ವಿಷಯ ಹೇಳೋದಿಲ್ಲ ಅಂತ ಹೇಳ್ಬಿಟ್ಟು ಕ್ರಿಶನ್ನು ಕರ್ಕೊಂಡೋಗಿ ನಾನು ಸಾಯ್ತೀನಿ ಅಂತ ರೋಹಿಣಿ ಅವರು ಎದುರಿಸಿದ್ರಿಂದ, ಹಂಗಾಗಿ ನಾನು ಯಾವುದೇ ಕಾರಣಕ್ಕೂ ಹೇಳೋದಿಲ್ಲ ಮನೇಲಿ ಹೋಗಿ ಅಂತ ಹೇಳ್ಬಿಟ್ಟು ಒಪ್ಕೊಂಡು ಅವ್ರ ಜೊತೆಗೆ ಬರ್ತಾರೆ ಮನೆಗೆ. ಮೀನಾ ಅವರು ಅದನ್ನೆಲ್ಲ ನೆನಪು ಮಾಡಿಕೊಂಡು ಕಣ್ಣೀರು ಹಾಕ್ತಾ ತುಂಬಾ ಸಪ್ಪಗೆ ನಿಂತಿರ್ತಾರೆ. ಆಗ ಪೂಜೆ ನಡೀತಾ ಇರುತ್ತೆ ಮನೆಯಲ್ಲಿ.
ಆಗ ರೋಹಿಣಿ ಅವ್ರನ್ನ ಮನೋಜ್ ಅವರು, ಯಾಕಮ್ಮ ತುಂಬಾ ಸಪ್ಪಗೆ ನಿಂತಿದೀಯಾ, ಇನ್ನೂ ಹೊಟ್ಟೆ ಸರಿಯಾಗಿಲ್ವಾ, ನೀನು ಹುಷಾರಾಗಿಲ್ವಾ ಅಂತ ಕೇಳ್ತಾ ಇರ್ತಾರೆ. ಆಗ ಪೂಜೆ ಎಲ್ಲ ನಡೆದ ಮೇಲೆ ಲಕ್ಕಿ ಅವ್ರ ಕಾಲಿಗೆ ರಂಗನಾಥ್ ಅವರು ಮತ್ತು ಮೀನಾ ಅವರು ಆಶೀರ್ವಾದ ತಾಣ್ತಾರೆ. ಚೆನ್ನಾಗಿರಿ, ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ಚೆನ್ನಾಗಿರಿ ಅಂತ ಹೇಳ್ಬಿಟ್ಟು ಲಕ್ಕಿ ಅಜ್ಜಿಯವರು ಆಶೀರ್ವಾದ ಮಾಡ್ತಾರೆ. ಅವ್ರು ಆಶೀರ್ವಾದ ಮಾಡಿದ್ದಕ್ಕೆ ಶಾಂತಿಯವರು ಪ್ರತ್ಯುತ್ತರವಾಗಿ, ಆರೋಗ್ಯ ನಮ್ಮ ಕೈಯಲ್ಲಿದೆ, ಐಶ್ವರ್ಯ ಮಾತ್ರ ನಮ್ಮ ಮನೋಜ ತಂದುಕೊಡ್ತಾನೆ ಅಂತ ಹೇಳ್ಬಿಟ್ಟು ಮನೋಜನ್ನ ಹೊಗಳ್ತಾ ಇರ್ತಾರೆ. ಆಗ ಸೂರ್ಯ ಅವರು, ಅವನು ಕಳ್ತನ ಮಾಡಿ ತಂದು ಕೊಡ್ತಾನಲ್ಲ, ಹಂಗಾಗಿ ಸಕ್ಕರೆ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಆಗ ರಂಗನಾಥ್ ಅವರು, ಯಾವ ಸಮಯದಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ವಪ್ಪ ಸೂರ್ಯ, ಸುಮ್ಮನೆ ಇರಪ್ಪ ಅಂತ ಹೇಳ್ಬಿಟ್ಟು ಸೂರ್ಯ ಅವ್ರಿಗೆ ಹೇಳ್ತಾ ಇರ್ತಾರೆ ರಂಗನಾಥ್ ಅವರು. ನಮ್ಮ ಮನೋಜನ ಕೈ ಹಿಡ್ದಿರೋರು ರೋಹಿಣಿ ತುಂಬಾ ಅದೃಷ್ಟ ಮಾಡಿದ್ದಾಳೆ. ಅವಳು ನನ್ನ ಮಗನ ತುಂಬಾ ಎತ್ತರವಾಗಿ ಬೆಳೆಸ್ತಾಳೆ. ನನ್ನ ಮಗ ದೊಡ್ಡ ಮನುಷ್ಯ ಆಗ್ತಾನೆ, ಒಳ್ಳೆ ವ್ಯಕ್ತಿ ಆಗ್ತಾನೆ, ಚೆನ್ನಾಗಿ ದುಡ್ಡು ದುಡಿತಾನೆ ಅಂತ ಹೇಳ್ಬಿಟ್ಟು ಲಕ್ಕಿ ಅಜ್ಜಿ ಹತ್ರ ಶಾಂತಿಯವರು ಹೇಳ್ತಾ ಇರ್ತಾರೆ. ಅದಕ್ಕೆ ಸೂರ್ಯ ಅವ್ರು ಹೇಳ್ತಾ ಇರ್ತಾರೆ, ಅದಕ್ಕೆಲ್ಲ ಯಾವತ್ತೋ ಯಾಕೆ ಕಾಯಬೇಕು, ಇಲ್ಲಿಂದ ಹೋಗುವಾಗ ನನ್ನ ಕಾರ್ ಮೇಲೆ ಮನೋಜನ ಕೂರಿಸ್ಕೊಂಡು ಹೋದರೆ ಅದೇ ಟಾಪ್ ಮೇಲೆ ಕೂತ್ ಬರ್ತಾನೆ ಅಂತ ಹೇಳ್ಬಿಟ್ಟು ತಮಾಷೆಗೆ ಹೇಳ್ತಾ ಇರ್ತಾರೆ ಸೂರ್ಯ ಅವರು. ಆಗ ಮನೋಜ್ ಅವರು, ಯಾಕೋ ಈ ರೀತಿ ಹೇಳ್ತಾ ಇದೆಯಾ, ನನಗೆ ತುಂಬಾ ಇನ್ಸಲ್ಟ್ ಮಾಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಸೂರ್ಯ ಅವ್ರನ್ನ ಕೇಳ್ತಾ ಇರ್ತಾರೆ. ಆವಾಗ ಸೂರ್ಯ ಅವರು, ಏನೋ ಮಾಡ್ತೀಯಾ, ನಾನೇನೋ ಮಾಡ್ತೀಯಾ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇರ್ತಾರೆ. ಏನಪ್ಪ ಮಾಡಲಿ, ಪ್ರಸಾದ ತಿಂದ್ಬಿಟ್ಟು ಊರ ಕಡೆ ಹೋಗೋಣ ಬನ್ನಿ, ಮನೆ ಕಡೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಮನೋಜ್ ಅವರು. ನಿನ್ನ ಕೈಯಲ್ಲೆಲ್ಲ ನನಗೆ ಹೊಡೆದಾಡೋಕ್ಕಾಗಲ್ಲಪ್ಪ, ನಿನ್ನ ಹತ್ರ ಜಗಳ ಆಡೋದು ಬೇಡ, ನಿನ್ನ ಸವಾಸನೂ ಬೇಡ ಅಂತ ಹೇಳ್ಬಿಟ್ಟು ಮನೋಜ್ ಅವ್ರು ಹೇಳ್ತಿರುವಾಗ ರವಿ ಅವರು, ಸದ್ಯಕ್ಕೆ ಗೊತ್ತಾಗ್ಬಿಟ್ಟಿದೆಯಲ್ಲ ಮನೋಜನ್ಗೆ, ಈಗಲಾದರೂ ಅವನು ಯಾವ ರೀತಿ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇರ್ತಾರೆ. ಆಗ ಲಕ್ಕಿ ಅಜ್ಜಿಯವರು, ಸಾಕು ಸುಮ್ಮನಿರಿ ಎಲ್ಲರೂ, ಬನ್ನಿ ಎಲ್ಲರೂ ದೇವರಿಗೆ ನಮಸ್ಕಾರ ಮಾಡಿಬಿಟ್ಟು ಅರ್ಚಕರಿಗೆ ನಮಸ್ಕಾರ ಮಾಡಿ ಎಲ್ಲರೂ ಪ್ರಸಾದ ಸೇವೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಕರೆದು ಆಶೀರ್ವಾದ ತಗೊಂಡು ದೇವ್ರಿಗೆ ನಮಸ್ತೆ ಮಾಡಿ ಪ್ರಸಾದ ಸ್ವೀಕರಿಸ್ತಾರೆ ಎಲ್ಲರೂ. ಫ್ರೆಂಡ್ಸ್, ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿದಿದೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.